ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀರಂಗಪಟ್ಟಣ ಪ್ರಾಚೀನ ಕಾಲದ ಧಾರ್ಮಿಕ ಕೇಂದ್ರವಾಗಿದೆ. ಮೈಸೂರು ಒಡೆಯರ ಹಾಗೂ ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿ ಅಪಾರ ಐತಿಹಾಸಿಕ ಸಾಂಸ್ಕೃತಿಕ ಮಹತ್ವವನ್ನು ಪಡೆದಿದೆ. ಇಲ್ಲಿ ನಾವು ಟಿಪ್ಪು ಸುಲ್ತಾನರ ಸಮಾಧಿಯನ್ನು ನೋಡಬಹುದು ಹಾಗೂ ಆದಿರಂಗನಾಥ ಸ್ವಾಮಿಯ ದೇವಸ್ಥಾನವನ್ನು ನೋಡಬಹುದು. ಇನ್ನು ಅದೇ ರೀತಿಯಾಗಿ ನಿಮಿಷಾಂಬ ದೇವಿಯ ದೇವಸ್ಥಾನವನ್ನು ನೋಡಬಹುದು. ಇನ್ನು ಭೂಮಿ ಮೇಲೆ ರಾಕ್ಷಸರು ಅಟ್ಟಹಾಸ ಮೆರೆದಾಗೆಲ್ಲ ಪಾರ್ವತಿ ದೇವಿಯು ಅವತಾರ ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿ ಲೋಕ ರಕ್ಷಣೆಯನ್ನು ಮಾಡಿದ್ದಾಳೆ. ಅದೇ ರೀತಿ ಪಾರ್ವತಿ ದೇವಿಯು ನಿಮಿಷಾಂಬ ಹೆಸರಿನ ಅವತಾರವನ್ನು ತಾಳಿದ್ದಾಳೆ. ಬನ್ನಿ ಈಗ ಅದೇ ನಿಮಿಷಾಂಬ ದೇವಿಯ ದೇವಸ್ಥಾನ ಎಲ್ಲಿದೆ, ಅದರ ಮಹತ್ವವೇನು, ಯಾಕೆ ದೇವಿಗೆ ನಿಮಿಷಾಂಬ ಎಂಬ ಹೆಸರು ಬಂತು, ಅದಕ್ಕೆ ಹಿನ್ನೆಲೆ ಏನಿದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ಗೆ ನಿಮ್ಮ ಸಹಕಾರವಿರಲಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದಲ್ಲಿ ಕಾವೇರಿ ನದಿ ತೀರದಲ್ಲಿ ಶ್ರೀ ನಿಮಿಷಾಂಬ ದೇವಿಯ ದೇವಸ್ಥಾನವಿದೆ. ಶ್ರೀರಂಗಪಟ್ಟಣ ಕ್ರಿಸ್ತಶಕ 1578ರಿಂದ 1617ರವರೆಗೆ ಮೈಸೂರಿನ ರಾಜಧಾನಿಯಾಗಿತ್ತು. ಆ ಸಮಯದಲ್ಲಿ ಮೈಸೂರಿನ ರಾಜ ಒಡೆಯರ್ ಅವರು ಶ್ರೀ ನಿಮಿಷಾಂಬ ದೇವಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆಂದು ಉಲ್ಲೇಖವಿದೆ. ಹಾಗೂ ಶ್ರೀ ನಿಮಿಷಾಂಬ ದೇವಾಲಯವು ಸುಮಾರು 400 ವರ್ಷಗಳ ಇತಿಹಾಸವಿರುವ ಪ್ರಸಿದ್ಧ ದಿವ್ಯಕ್ಷೇತ್ರವಾಗಿದೆ. ನಿಮಿಷಾಂಬ ಎಂದರೆ ಭಕ್ತರ ಸಂಕಷ್ಟಗಳನ್ನು ಕೇವಲ 1 ನಿಮಿಷದಲ್ಲಿ ಬಗೆಹರಿಸುವ ದೇವಿ ಎಂದರ್ಥ. ಇನ್ನು ಇದರ ಹಿಂದಿನ ಕಥೆ ನೋಡೋಣ. ಸುಮನಸ್ಕ ಎಂಬ ರಾಜ ಲೋಕ ಕಲ್ಯಾಣಕ್ಕಾಗಿ ಪ್ರಜೆಗಳ ಹಿತಕ್ಕಾಗಿ ಪುಂಡರೀಕ ಯಾಗವನ್ನು ಮಾಡಲು ನಿರ್ಧರಿಸುತ್ತಾನೆ. ಅದರಂತೆ ಯಾಗದ ರಕ್ಷಣೆಯ ಹೊಣೆಯನ್ನು ಮುಕ್ತಕ ಎಂಬ ಋಷಿಗೆ ವಹಿಸ್ತಾನೆ. ಈ ಯಾಗದ ವಿಚಾರವನ್ನು ಜಾನು ಮತ್ತು ಸುಮಂಡಲ ಎಂಬ ರಾಕ್ಷಸರು ಶ್ರೀಮನ್ನಾರದರಿಂದ ತಿಳಿದುಕೊಳ್ಳುತ್ತಾರೆ. ಆಗ ತಮ್ಮ ಗುರುಗಳಾದ ಶುಕ್ರಾಚಾರ್ಯರಲ್ಲಿ ಚರ್ಚೆ ಮಾಡಿ ಹೇಗಾದರೂ ಮಾಡಿ ಈ ಯಾಗವನ್ನು ನಿಲ್ಲಿಸಬೇಕೆಂದು ತಮ್ಮ ಮಂತ್ರಿಗಳಾದ ಶೂರಬಾಹು ಮತ್ತು ಘಟೋದರ ಜೊತೆ ತಮ್ಮ ಸೈನ್ಯವನ್ನು ಕಳಿಸುತ್ತಾರೆ. ಇವರ ಈ ಸೈನ್ಯವನ್ನು ಮುಕ್ತಕ ಋಷಿಯು ಕ್ಷಣಾರ್ಧದಲ್ಲಿ ಸಂಹರಿಸುತ್ತಾನೆ. ಈ ಸುದ್ದಿಯನ್ನು ತಿಳಿದ ಜಾನು ಮತ್ತು ಸುಮಂಡಲರು ಕೋಪಗೊಂಡು ಸ್ವತಃ ತಾವೇ ಮುಕ್ತಕ ಋಷಿಯೊಡನೆ ಯುದ್ಧ ಮಾಡಲು ತಯಾರಾಗುತ್ತಾರೆ. ಆದರೆ ಈ ಯುದ್ಧದಲ್ಲಿ ಮುಕ್ತಕ ಋಷಿಯು ಸೋಲುತ್ತಾನೆ. ಇಲ್ಲಿ ಮುಕ್ತಕ ಋಷಿ ಸೋಲಲು ಒಂದು ಕಾರಣವಿದೆ. ಅದೇನು ಅಂದರೆ, ಈ ಹಿಂದೆ ಜಾನು ಮತ್ತು ಸುಮಂಡಲರು ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡಿ ತಮಗೆ ಯಾವುದೇ ಆಯುಧದಿಂದ ತಮ್ಮ ಸಂಹಾರ ಆಗಬಾರದೆಂದು ಬ್ರಹ್ಮದೇವನಿಂದ ವರ ಪಡೆದಿರುತ್ತಾರೆ. ಹಾಗಾಗಿ ಮುಕ್ತಕ ಋಷಿಯು ಈ ಯುದ್ಧದಲ್ಲಿ ಸೋಲುತ್ತಾನೆ. ಯುದ್ಧದಲ್ಲಿ ಸೋತ ಮುಕ್ತಕನು ಪಾರ್ವತಿ ದೇವಿಯನ್ನು ಕುರಿತು ಪ್ರಾರ್ಥಿಸಿದನು. ಆಗ ಕ್ಷಣ ಮಾತ್ರದಲ್ಲಿ ಪಾರ್ವತಿ ದೇವಿಯು ಯಜ್ಞಕುಂಡದಲ್ಲಿ ಉದ್ಭವಿಸಿದಳು. ಜಾನು ಮತ್ತು ಸುಮಂಡಲರು ಬ್ರಹ್ಮನಿಂದ ವರ ಪಡೆದಿರುವುದನ್ನು ತಿಳಿದ ಪಾರ್ವತಿ ದೇವಿಯು ತನ್ನ ದಿವ್ಯ ದೃಷ್ಟಿಯಿಂದ ನಿಮಿಷ ಮಾತ್ರದಲ್ಲಿ ಅವರನ್ನು ಸಂಹರಿಸಿದಳು. ಆದ ಕಾರಣ ಪಾರ್ವತಿ ದೇವಿಗೆ ನಿಮಿಷಾಂಬ ಎಂಬ ಹೆಸರು ಬಂದಿತು. ತ್ರಿಶೂಲ, ಢಮರು, ಅಭಯ ವರದಗಳಿಂದ ಶೋಭಿಸುವ ಶ್ರೀ ನಿಮಿಷಾಂಬ ದೇವಿಯು ಭಕ್ತರ ಎಲ್ಲ ಸಂಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡಿ ಇಷ್ಟಾರ್ಥ ನೆರವೇರಿಸುತ್ತಾಳೆಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಕೃಷ್ಣಶಿಲೆಯಲ್ಲಿ ಕೆತ್ತಲ್ಪಟ್ಟ ಶ್ರೀಚಕ್ರವು ವಿಶೇಷವಾಗಿದೆ. ಶ್ರೀಚಕ್ರವು ಎಲ್ಲ ದಳಗಳಲ್ಲಿ, ತ್ರಿಕೋನಗಳಲ್ಲಿ, ಭವನಗಳಲ್ಲಿ ಬೀಜಾಕ್ಷರಗಳಿಂದ ಕೂಡಿದೆ. ಹಾಗೂ ಶ್ರೀದೇವಿಯ ಮೂಲ ಮಂತ್ರಗಳನ್ನು ಹೊಂದಿರುವ ಶ್ರೀಚಕ್ರವು ಅತಿ ವಿರಳ ಎನ್ನಲಾಗಿದೆ. ಹಾಗೂ ಈ ದೇವಸ್ಥಾನದಲ್ಲಿ ದೇವಿಯ ಜೊತೆಗೆ ಮೌಕ್ತಿಕೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ, ಸೂರ್ಯದೇವ, ಗಣೇಶ ಮತ್ತು ಆಂಜನೇಯ ದೇವರನ್ನು ಪೂಜಿಸಲಾಗುತ್ತೆ. ಮತ್ತು ಇಲ್ಲಿಯ ಶ್ರೀಚಕ್ರದ ಮೇಲೆ ಅರ್ಚನೆ ಮಾಡಿದ ಕುಂಕುಮವನ್ನು ಎಲ್ಲ ಭಕ್ತಾದಿಗಳಿಗೆ ಕೊಡಲಾಗುತ್ತದೆ. ಕೇವಲ ದರ್ಶನ ಮಾತ್ರದಿಂದಲೇ ಭಕ್ತರ ಇಷ್ಟಾರ್ಥ ಈಡೇರುವುದಲ್ಲದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆರೋಗ್ಯ ಭಾಗ್ಯ, ಸಂತಾನ ಭಾಗ್ಯ, ಆರ್ಥಿಕ ತೊಂದರೆ ದೂರವಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾ ಭಾಗ್ಯವೂ ಪ್ರಾಪ್ತಿಯಾಗುತ್ತದೆ. ಶ್ರೀ ನಿಮಿಷಾಂಬ ದೇವಿಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.